ಕರ್ನಾಟಕದಲ್ಲಿ ಕೆಎಂಎಫ್ ಸಂಸ್ಥೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಅಂದ್ರೆ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನೇಮಕದಲ್ಲಿ ಅರ್ಜಿ ಇರತ್ತೆ. ಇದಕ್ಕೆ 29 ಮೇ 2026ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಮತ್ತು ಕೊನೆಯ ದಿನಾಂಕ 27 ಜೂನ್ 2026 ತನಕ ಅವಕಾಶ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಖಾಲಿರುವಂತ ಪೋಸ್ಟ್ ಹೆಸರು ಲಿಸ್ಟ್ ಅನ್ನ ತಿಳಿಸ್ಕೊಟ್ಟಿದ್ದಾರೆ. ಆ ಒಂದು ಲಿಸ್ಟ್ ಅಲ್ಲಿ ಇರುವಂತ ಪೋಸ್ಟ್ ವಿವರಣ ತಿಳಿಸ್ಕೊಡ್ತಾನೆ. ಒಂದು ಸರಿ ನೋಡಿ, ಇಲ್ಲಿ ಖರೀದಿ ಕೃಷಿ ಅಧಿಕಾರಿ ಪೋಸ್ಟ್, ಅದೇ ರೀತಿಯಾಗಿ ಡೈರಿ ಮೇಲ್ವಿಚಾರಕ, ವಿಸ್ತರಣಾ ಅಧಿಕಾರಿ ದರ್ಜೆ ಮತ್ತು ಆಡಳಿತ ಸಹಾಯಕ ದರ್ಜೆ ಮತ್ತು ಲೆಕ್ಕಪತ್ರ ಸಹಾಯಕ ದರ್ಜೆ, ತಾಂತ್ರಿಕ ಅಧಿಕಾರಿ ಪೋಸ್ಟ್ ಮತ್ತು ಲೆಕ್ಕ ಪರಿಶೋಧಕ ಮತ್ತು ಸಹಾಯಕ ವ್ಯವಸ್ಥಾಪಕ, ಅದರಲ್ಲಿ ಕೂಡ ಮ್ಯಾನೇಜರ್ ಪೋಸ್ಟ್ ಇದಾವೆ. ಮತ್ತು ಇದರಲ್ಲಿ ಇಷ್ಟೇ ಅಲ್ಲ, ಮಾರುಕಟ್ಟೆ ಸಹಾಯಕ ದರ್ಜೆ ಇನ್ನು ಬೇರೆ ಬೇರೆ ಪೋಸ್ಟ್ ಇದಾವೆ. ಇಲ್ಲಿ ಅಂಗವಿಕಲದವರು, ಮಹಿಳೆಯರು, ಪುರುಷರು ಹಾಗೂ SSLC ಪಾಸ್ ಆದವರು ಮತ್ತು ITI ಪಾಸ್ ಆದವರು, ಡಿಪ್ಲೊಮಾ, ಇಷ್ಟೇ ಅಲ್ಲ ಇನ್ನು ಬೇರೆ ಬೇರೆ ಸೆಕ್ಷನ್ ಕರೆತಿದ್ದವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ. ಎಲ್ಲ ಮಾಹಿತಿಯನ್ನ ಚರ್ಚೆ ಮಾಡೋಣ. ಮತ್ತು ಪ್ರಮುಖವಾಗಿ ಇನ್ನೊಂದು ವಿಷಯ ಹೇಳಬೇಕು, ಇದಕ್ಕೆ ಪರೀಕ್ಷೆ ಇರತ್ತೆ, ಲಿಖಿತ ಪರೀಕ್ಷೆ 200 ಅಂಕಕ್ಕೆ ಸಂಬಂಧಪಟ್ಟಂತೆ. ಆ ಒಂದು 200 ಅಂಕದಲ್ಲಿ ಯಾವ ಒಂದು ಪಠ್ಯಕ್ರಮ, ಎಷ್ಟು ಅಂಕ, ಯಾವುದಕ್ಕೆ ಎಷ್ಟೆಷ್ಟು, ಎಲ್ಲ ಮಾಹಿತಿಯನ್ನ ಚರ್ಚೆ ಮಾಡೋಣ. ವಿಡಿಯೋ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತೆ ಯಾರ್ಯಾರು ಕರ್ನಾಟಕದಲ್ಲಿ ಕೆಎಂಎಫ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ಬೇಕಂತ ಇದ್ರಲ್ಲ, ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಅಂದ್ರೆ ಮುಂದೆ ಬರುವಂತ ಎಲ್ಲ ಮಾಹಿತಿ ಬರತ್ತೆ. ಬನ್ನಿ ಒಂದೊಂದೇ ಚರ್ಚೆ ಮಾಡೋಣ. ನೋಡಿ, ಇಲ್ಲಿ ಡೇಟನ್ನ ಕೊಟ್ಟಿದ್ದಾರೆ, ಎಷ್ಟನೇ ತಾರೀಕು ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿ. 27ನೇ ತಾರೀಕದಂದು ಈ ಒಂದು ಅಧಿಸೂಚನೆ ಆಗಿದೆ. ಅಧಿಕೃತವಾಗಿರುವಂತ ನೋಟಿಸ್ 29 ಮೇದಿಂದ ಸ್ಟಾರ್ಟ್ ಆಗಿದೆ. ಅದರಲ್ಲಿ 27/6/2026 ಇದು ಕೊನೆಯ ದಿನಾಂಕ. ಅಂದ್ರೆ 27/6/2026 ಅದು ಕೊನೆಯ ದಿನಾಂಕ ಆಗಿರತ್ತೆ. ಇಲ್ಲಿ ಪೋಸ್ಟ್ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ನಾನು ನಿಮಗೆ ಇದೇ ರೀತಿ ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತಾ ಹೋತಂದ್ರೆ ತುಂಬಾ ಲಾಂಗ್ ಆಗುತ್ತೆ ವಿಡಿಯೋ. ಆದ ಕಾರಣ ಶಾರ್ಟ್ಕಟ್ ಆಗಿ ನಾನು ನಿಮಗೆ ಇಲ್ಲಿ ಆ ಒಂದು ಅಂಕಿಗಳನ್ನ ಬರೆದಿಟ್ಕೊಂಡಿನಿ, ಅದ್ರ ಪ್ರಕಾರ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ಒಂದು ನೋಟಿಸ್ ಇದೆಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಸಿಗತ್ತೆ, ಚೆಕ್ ಮಾಡ್ಕೊಳ್ಳಿ. ಮತ್ತು ಆರ್ಟಿಕಲ್ ಕೂಡ ಅಲ್ಲೇ ಸಿಗತ್ತೆ. ನೋಡಿ, ಈ ಒಂದು ಕರ್ನಾಟಕದ ಕಲಬುರಗಿ, ಬೀದರ್ ಹಾಗೂ ಯಾದಗಿರಿ ಈ ಒಂದು ಜಿಲ್ಲೆಗಳಲ್ಲಿ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದಲ್ಲಿ ಅರ್ಜಿಯಾಗಿದೆ. ಟೋಟಲ್ ಆಗಿ 55 ಪೋಸ್ಟ್. ಸಿ ಮೂಲ ಬೇರೆ, ಅದರಲ್ಲಿ ಗು ಮೂಲ ಬೇರೆ, ಎರಡು ಪ್ರಕಾರ ಸಂಸ್ಥೆ ಇದಾವೆ. ಅಂದ್ರೆ ಕೆಎಂಎಫ್ ದಲ್ಲೇ ವಿವಿಧ ಒಂದಿರತ್ತೆ, ಸಿ ಮೂಲ ಬೇರೆ ಮತ್ತು ಗೋ ಮೂಲ ಬೇರೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ ಕರೆದಿರೋದು ಗು ಮೂಲ ಅಂತೇಳಿ, ಕೆಎಂಎಫ್ ಗೋ ಮೂಲ್ ಇದರಲ್ಲಿ ಆಗಿದೆ. ಇಲ್ಲಿ 55 ಪೋಸ್ಟ್ ಇರತ್ತೆ. ತುಂಬಾನೇ ಕರೀತಾರ ಅಂತ ಹೇಳಿ ನಾವು ಅನ್ಕೊಂಡಿದೀವಿ. ಬಟ್ ಈ ಒಂದು 3 ಜಿಲ್ಲೆ ಸೇರ್ಪಡೆ ಮಾಡ್ಕೊಂಡು 55 ಪೋಸ್ಟ್ ಮಾತ್ರ ಇದಾವೆ. ಕಲಬುರಗಿಯಲ್ಲಿ ಕೆಲಸ ಇರತ್ತೆ. ಹುದ್ದೆಗಳ ಹೆಸರು ಈಗಾಗಲೇ ವಿವರಣೆ ಮೂಲಕ ತಿಳಿಸ್ಕೊಟ್ಟಿದ್ದೇನೆ. ಪ್ರತಿ ತಿಂಗಳು ಸ್ಯಾಲ್ರಿ ಆ ಹುದ್ದೆಗೆ ಒಂದೇ ರೀತಿಯ ನಾನು ತಿಳಿಸ್ಕೊಡಲ್ಲ. ಟೋಟಲ್ ಆಗಿ ಈಗ ಕನಿಷ್ಠವಾಗಿ ಹಿಡ್ಕೊಂಡು ಗರಿಷ್ಠ ಸ್ಯಾಲ್ರಿಲೇ ಅಲ್ಲಿ ತನಕ ತಿಳಿಸ್ಕೊಡ್ತಾ ಇರೋದು 34,800ರಿಂದ 1,55,200 ತನಕ ಸ್ಯಾಲ್ರಿ ಕೊಡ್ತಾರೆ. ಇದು ಹುದ್ದೆಗೆ ತಕ್ಕಂತೆ ಹೆಚ್ಚಳ ಕೂಡ ಆಗತ್ತೆ ಮತ್ತು ಬದಲಾಗತ್ತೆ. ಯಾವ್ಯಾವ ಪೋಸ್ಟ್ ಎಷ್ಟೆಷ್ಟು ಇದಾವೆ ನಾನು ನಿಮಗೆ ಇಲ್ಲಿ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ರೆ ತುಂಬಾ ಲಾಂಗ್ ಆಗತ್ತೆ ವಿಡಿಯೋ. ಆದ ಕಾರಣ ಶಾರ್ಟ್ ಕಟ್ ಆಗಿ ಹೇಳ್ತಾ ಇರೋದು. ನಿಮಗೆ ಈ ರೀತಿಯ ಬಾಯಿ ಮಾತಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಖರೀದಿ ಕೃಷಿ ಅಧಿಕಾರಿ ಅಂತೇಳಿ 1 ಪೋಸ್ಟ್ ಇರೋದು. ಜೂನಿಯರ್ ತಜ್ಞ ಅಂತೇಳಿ 4 ಪೋಸ್ಟ್ ಇರತ್ತೆ. ಅದರಲ್ಲಿ ಮಾರುಕಟ್ಟೆ ಸಹಾಯಕ ದರ್ಜೆ 10 ಪೋಸ್ಟ್ ಇದಾವೆ. ಲೆಕ್ಕಪತ್ರ ಸಹಾಯಕ ದರ್ಜೆ 8 ಪೋಸ್ಟ್. ಆಡಳಿತ ಸಹಾಯಕ ದರ್ಜೆ 6 ಪೋಸ್ಟ್ ಮತ್ತು ವಿಸ್ತರಣಾಧಿಕಾರಿ 13 ಪೋಸ್ಟ್. ಡೈರಿ ಮೇಲ್ವಿಚಾರಕ ಕ್ರೀಡೆ ಅಂತೇಳಿ 5 ಪೋಸ್ಟ್ ಇದಾವೆ. ಹಿರಿಯ ರಸಾಯನಶಾಸ್ತ್ರ 2 ಪೋಸ್ಟ್ ಮತ್ತು ತಾಂತ್ರಿಕ ಅಧಿಕಾರಿ 1 ಮತ್ತು ಲೆಕ್ಕ ಪರಿಶೋಧಕ 1 ಪೋಸ್ಟ್. ಕೊನೆಯದಾಗಿ ಸಹಾಯಕ ವ್ಯವಸ್ಥಾಪಕ, ಎಲ್ಲ ಮ್ಯಾನೇಜರ್ದಲ್ಲಿ ಬರತ್ತಲ್ಲ, ಅದು 4 ಪೋಸ್ಟ್ ಇದಾವೆ. ಹಿಂಗೆ ಮಾಡ್ಕೊಂಡು ಟೋಟಲ್ ಆಗಿ 55 ಪೋಸ್ಟ್ ಇರತ್ತೆ. ಅದೇ ರೀತಿಯಾಗಿ ಏನು ಅರ್ಜಿ ಶುಲ್ಕ, ಆ ಒಂದು ಅರ್ಜಿ ಶುಲ್ಕ ಕೂಡ ಇಟ್ಟಿದ್ದಾರೆ. ಇಲ್ಲಿ ಅರ್ಜಿ ಶುಲ್ಕ ನಾನು ನಿಮಗೆ ವಿವರಣೆ ಮೂಲಕ ತಿಳಿಸ್ಕೊಡ್ಬೇಕು. ಬಟ್ ಅದು ಈ ತೆಳಗಡೆ ಒಯ್ಬೇಕಾಗತ್ತೆ, ಪೂರ್ತಿಯಾಗಿ ತೆಳಗಡೆ ಹೋಗ್ಬೇಕು. ಇದು ಹುದ್ದೆ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ನೋಡಿ. ಲೆಕ್ಕಾಧಿಕಾರಿ ಪೋಸ್ಟ್ ಇದಾವೆ, ಅದಕ್ಕೆ ತಕ್ಕಂತೆ ವಿದ್ಯಾರ್ಹತೆ ಎಷ್ಟೆಷ್ಟು ಆಗಿರ್ಬೇಕು. ಇಲ್ಲಿ ಪೋಸ್ಟ್ ಕೊಟ್ಟಿದ್ದಾರೆ, ತೆಳಗಡೆ ಯಾರ್ಯಾರಿಗೆ ಎಷ್ಟೆಷ್ಟಿದೆ ಅದನ್ನ ವಿವರ ಕೊಟ್ಟಿದ್ದಾರೆ. ಅದ ನಂತರ ವಿದ್ಯಾರ್ಹತೆ ಕೊನೆಯಲ್ಲಿ ಕೊಟ್ಟಿರ್ತಾರೆ. ಈ ಲೆಕ್ಕಾಧಿಕಾರಿ ಹುದ್ದೆಗೆ ಎಷ್ಟೆಷ್ಟು ಯಾರ್ಯಾರು ಖಾಲಿದೆ ಅದನ್ನ ಕೊಟ್ಟಿದ್ದಾರೆ ಮತ್ತು ಕೆಳಗಡೆ ವಿವರಣೆ ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಇರತ್ತೆ. ನೋಡ್ಕೊಳ್ಳಿ, ಒಂದ್ಸರಿ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮಗೆ ಹೆಚ್ಚಿನ ಮಾಹಿತಿ ಕೂಡ ಗೊತ್ತಾಗತ್ತೆ. ಇನ್ನು ವಯೋಮಿತಿ ಸಾಮಾನ್ಯ ವರ್ಗ ಹಾಗೂ
ವಹಿಮಿತಿ ಅಲ್ಲ, ಅರ್ಜಿ ಶುಲ್ಕ ಸಾಮಾನ್ಯ ವರ್ಗ ಒಬಿಸಿ ಅಭ್ಯರ್ಥಿಗೆ 1,000 ತನಕ ಇಟ್ಟಿದ್ದಾರೆ ನೋಡಿ. ಅರ್ಜಿ ಶುಲ್ಕ ಸಾಮಾನ್ಯ ವರ್ಗ ಒಬಿಸಿ ಅಭ್ಯರ್ಥಿಗೆ 1,000 ತನಕ ಇಟ್ಟಿದ್ದಾರೆ. ಅದೇ SC ST ಮತ್ತು PH ಅಭ್ಯರ್ಥಿ ಕ್ಯಾಟಗರಿ 1ಕ್ಕೆ ಸೇರಿದವರಿಗೆ 500 ತನಕ ಇಟ್ಟಿದ್ದಾರೆ. ಇದು ಆನ್ಲೈನ್ ನಲ್ಲೇ ಪಾವತಿ ಮಾಡಬೇಕು. ಇನ್ನು ಆಯ್ಕೆ ಪ್ರಕಾರದಲ್ಲಿ ಲಿಖಿತ ಪರೀಕ್ಷೆ, ಆ ಒಂದು ಲಿಖಿತ ಪರೀಕ್ಷೆನೇ ಇಲ್ಲಿದೆ ನೋಡಿ. ಈ ರೀತಿಯ ವಿವರಣೆ ಕೊಟ್ಟಿದ್ದಾರೆ, ವಿಷಯ ಕೊಟ್ಟಿದ್ದಾರೆ, ಅಂಕ ಕೊಟ್ಟಿದ್ದಾರೆ. ಅದ ನಂತರ ತಿಳಿಸ್ಕೊಡ್ತೇನೆ. ಬಟ್ ಇನ್ನು ಉಳಿದಂತ ಮಾಹಿತಿ ನೋಡಿ. ವಯೋಮಿತಿ 18ರಿಂದ 35 ವರ್ಷ ಇದಾಗಿರ್ಬೇಕು. ಇನ್ನು ಯಾವ್ಯಾವ ಒಂದು ಹುದ್ದೆಗೆ ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಅದು ಕೂಡ ತಿಳಿಸ್ಕೊಡ್ತೇನೆ, ನಿಮಗೆ ಗೊತ್ತಾಗಬೇಕಲ್ಲ. ಇಲ್ಲಿ ಖರದಿ ಅಂದ್ರೆ ಕೃಷಿ ಅಧಿಕಾರಿ ಹುದ್ದೆಗೆ 69,000ದಿಂದ 1,34,000 ಇದು ನಿಮಗೆ ಸ್ಯಾಲ್ರಿ ಕೊಡ್ತಾರೆ ಪ್ರತಿ ತಿಂಗಳು. ಇದೇ ರೀತಿ ನಿಮಗೆ ಸ್ಯಾಲ್ರಿ ಇರತ್ತೆ. ಒಂದ್ಸರಿ ನೋಟಿಸ್ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮಗೆ ತುಂಬಾ ಲಾಂಗ್ ಆಗುತ್ತೆ ಆದ ಕಾರಣ. ವಯೋಮಿತಿಯಲ್ಲಿ ಕೂಡ ಸಡಿಲಿಕೆ 3 ವರ್ಷದಿಂದ 5 ವರ್ಷ ಸಡಿಲಿಕೆ ಇರತ್ತೆ. ಇನ್ನು ಅರ್ಜಿ ಶುಲ್ಕ ಪಾವತಿ ಮಾಡೋದಕ್ಕೆ ಕೊನೆಯ ದಿನಾಂಕ 27/6/2026 ತನಕ ಕೊನೆಯ ದಿನಾಂಕ ಶುಲ್ಕ ಪಾವತಿ ಮಾಡೋದು. ಈ ಒಂದು ಹಾಲು ಉತ್ಪಾದನೆ ಇಲಾಖೆಯಲ್ಲಿ ಅದು ಪಾವತಿ ಮಾಡೋದಕ್ಕೆ ಕೊನೆಯ ದಿನಾಂಕ. ಆನ್ಲೈನ್ ನಲ್ಲಿ ಸ್ಟಾರ್ಟ್ ಆಗಿರೋದು 29 ಮೇದಿಂದ, ಕೊನೆಯ ದಿನಾಂಕ 27 ಜೂನ್ 2026 ತನಕ ಅವಕಾಶ ಇರತ್ತೆ. ಇನ್ನು ವಿದ್ಯಾರ್ಹತೆ ಏನಾಗಿರ್ಬೇಕು, ಯಾವ್ಯಾವ ಒಂದು ಪೋಸ್ಟ್ಗೆ ಏನೆಲ್ಲ ವಿದ್ಯಾರ್ಹತೆ ಆಗಿರ್ಬೇಕು. ಇಲ್ಲಿ ಜೂನಿಯರ್ ತಜ್ಞರ ಹುದ್ದೆಗೆ, ಜೂನಿಯರ್ ತಜ್ಞರ ಪೋಸ್ಟ್ಗೆ SSLC ಆಗಿರ್ಬೇಕು, ITI ಪಾಸ್ ಆಗಿರ್ಬೇಕು. ಅದೇ ರೀತಿಯಾಗಿ ಖರದಿ ಮತ್ತು ಕೃಷಿ ಅಧಿಕಾರಿ ಹುದ್ದೆಗೆ ಪದವಿ BCom, BBA, MBA, PG, DMM ಇದಾಗಿರ್ಬೇಕು. ಮಾರುಕಟ್ಟೆ ಸಹಾಯಕ ಪೋಸ್ಟಿಗೆ ಪದವಿ BBA, MBA ಇದಾಗಿರ್ಬೇಕಾಗತ್ತೆ. ಅಷ್ಟೇ ಅಲ್ಲ, ಲೆಕ್ಕಾಧಿಕಾರಿ ಪೋಸ್ಟಿಗೆ ಪದವಿ ಮತ್ತು BCom ಆಗಿರ್ಬೇಕು. ಆಡಳಿತ ಸಹಾಯಕ ಪೋಸ್ಟಿಗೆ ಪದವಿ ಆಗಿರ್ಬೇಕು. ವಿಸ್ತರಣಾಧಿಕಾರಿ ಹುದ್ದೆಗೆ ಪದವಿ ಆಗಿರ್ಬೇಕು. ಡೈರಿ ಮೇಲ್ವಿಚಾರಕ, ಈ ಒಂದು ಪೋಸ್ಟ್ ಸಲುವಾಗಿನೇ ತುಂಬಾ ಜನ ನೋಡ್ತಾ ಇರಬಹುದು. ಡೈರಿ ಮೇಲ್ವಿಚಾರಕ ಅಂದ್ರೆ ಡಿಪ್ಲೊಮಾ ಆಗಿರ್ಬೇಕು. ಹಿರಿಯ ರಸಾಯನಶಾಸ್ತ್ರ ಹುದ್ದೆಗೆ ಡಿಪ್ಲೊಮಾ ಆಗಿರ್ಬೇಕು, BS ಆಗಿರ್ಬೇಕು. ತಾಂತ್ರಿಕ ಹುದ್ದೆಗೆ BA, BTech, BSc. ಲೆಕ್ಕ ಪರಿಶೋಧಕ ಹುದ್ದೆಗೆ CA, MCom ಮತ್ತು ಮ್ಯಾನೇಜರ್ ಸಹಾಯಕ ವ್ಯವಸ್ಥಾಪಕ ಹುದ್ದೆಗೆ ಪದವಿ BBSc ಇದಾಗಿರ್ಬೇಕಾಗತ್ತೆ. ಇದು ರೂಲ್ಸ್ ಪ್ರಕಾರ ನಿಮಗೆ ಸೆಕ್ಷನ್ ಕರಾತ ಬಗ್ಗೆ ಗೊತ್ತಾಯ್ತು. ಕರೆದಿದ್ದಾರೆ, ನೇಮಕಾತಿ ಅಂದ್ರೂ ಸ್ಟಾರ್ಟ್ ಆಗಿದೆ. ಈ ಒಂದು ನೇಮಕಾತಿಯಲ್ಲಿ ಕರೆದಿದ್ದಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಏನೇನು ವಿಷಯ ಇರತ್ತೆ, ಪರೀಕ್ಷೆ ಬಗ್ಗೆ ಮಾಹಿತಿ ಅಂದ್ರೆ ಒಂದು ಪರೀಕ್ಷೆ ಇರತ್ತೆ, ಲಿಖಿತ ಪರೀಕ್ಷೆ. ಅದು ಪಾಸ್ ಆದ್ರೆ ಸಂದರ್ಶನ ಇರ್ತಾರೆ. ಈ ಒಂದು ಪರೀಕ್ಷೆ ಹೇಗೆ ಪಾಸ್ ಆಗ್ಬೇಕಂದ್ರೆ ಇಲ್ಲಿ ಕೆಲವೊಂದು ವಿಷಯ ಕೊಟ್ಟಿದ್ದಾರೆ. ಈ ಒಂದು ವಿಷಯದ ಮೇಲೆ ನಿಮಗೆ ಪ್ರಶ್ನೆ ಪತ್ರಿಕೆ ತಯಾರು ಮಾಡಿರ್ತಾರೆ. ಅಂದ್ರೆ ನೋಟಿಸ್ ದಲ್ಲಿ ಕೊಟ್ಟಿರುವಂತ ಇದು ಮಾಹಿತಿ. ವಿಷಯ ನೋಡಿ, ಮೊದಲನೇದಾಗಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತ ವಿಷಯ ಇರತ್ತೆ. ಆಂಗ್ಲ ಭಾಷೆಯಲ್ಲಿ ಈ ಒಂದು 2ನೇ ವಿಷಯ. ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ 3ನೇ ವಿಷಯ. ಇಲ್ಲಿ ಕನ್ನಡ ಭಾಷೆಗೆ 50 ಅಂಕ, ಆಂಗ್ಲ ಭಾಷೆಗೆ 25 ಅಂಕ, ಸಾಮಾನ್ಯ ಜ್ಞಾನಕ್ಕೆ 25 ಅಂಕ, ಸಹಕಾರ ಹಾಗೂ ಸರ್ಕಾರಿ ಕಾನೂನು ಮತ್ತು ಕಂಪ್ಯೂಟರ್ ವಿಷಯಕ್ಕೆ 50 ಅಂಕಗಳಿರತ್ತೆ. ಅದರಲ್ಲಿ ಭಾರತೀಯ ಸಂವಿಧಾನ ಇದಕ್ಕೆ 25 ಅಂಕ. ಅದರಲ್ಲಿ ಹಾಲು ಒಕ್ಕೂಟ ಸಂಬಂಧಿಸಿದಂತೆ ಸಮಾಜಯುಕ್ತ ಚಟುವಟಿಕೆ ಮತ್ತು ವಸ್ತುನಿಷ್ಠ ವಿಷಯಗಳಿಗೆ 25 ಅಂಕ. ಟೋಟಲ್ ಆಗಿ 200 ಅಂಕದ ಮೇಲೆ ಇದು ಪ್ರಶ್ನೆ ಪತ್ರಿಕೆ ಇರತ್ತೆ. ಇದರಲ್ಲಿ ಪಾಸ್ ಆದ್ರೆ ಮುಂದಿನ ಚರ್ಚೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ತುಂಬಾ ಜನರಿಗೆ ಇದರ ಬಗ್ಗೆ ಮಾಹಿತಿ ಗೊತ್ತೇ ಇರೋದಿಲ್ಲ. ಮತ್ತೆ ಆಗಲೇ ಅರ್ಜಿ ಶುಲ್ಕದ ಬಗ್ಗೆ ಮಾತಾಡಿದೇವಲ್ಲ, ಇಲ್ಲಿದೆ ಅದು. ಸಾಮಾನ್ಯ ವರ್ಗ 1,000, ಸಾಮಾನ್ಯ OBC ಅಭ್ಯರ್ಥಿ ಇತರ ವರ್ಗದಲ್ಲಿ 1,000, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಈ ಒಂದು PH ದವರಿಗೆ 500. ಮತ್ತೆ ಅಧಿಕೃತವಾಗಿ ನಿಮ್ಗೆ ನೋಟಿಸ್ ಅಂತ ಗೊತ್ತೇ ಇದೆ. ವೆಬ್ಸೈಟು, ಈ ಒಂದು ವೆಬ್ಸೈಟ್ದಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು.